ಆಗ್ತದೆಯಲ್ಲ. ಎಂತ ಗೊತ್ತಾ, ಇದಕ್ಕೆ ಮನೆ ಗೊಬ್ಬರ ಹಾಕ್ತೀವಿ. ಇದಕ್ಕೆ ಗೌರ್ಮೆಂಟ್ ಗೊಬ್ಬರ ಸುಪ್ಪಾರ ಬಿಡಿಸಿ ಗೌರ್ಮೆಂಟ್ ಗೊಬ್ಬರ ಹಾಕ್ಬೇಕು. ದೂರಕ್ಕೆ ಹಾಕ್ಬೇಕು, ಹತ್ರ ಹಾಕ್ಬಾರ್ದು. ಹತ್ರಕ್ಕೆ ಹಾಕಿದ್ರೆ ಆ ಬುಡ ಬೇರೆಲ್ಲ ಹಾಳಾಗ್ತದೆ, ಒಂಥರ ಕೊಳತೊಂದೇ ಆಗ್ತದೆ. ಆಮೇಲೆ ಇದಕ್ಕೆ ಕಪ್ಪನ್ನು ಇನ್ನೂ ಸ್ವಲ್ಪ ಘಾಟ ಮಾಡಬೇಕು. ಸ್ವಲ್ಪ ಹೊಳೆ ಬಂದೆಲ್ಲ ಭಾಳ ಕೂತಿದೆ. ಮತ್ತು ನಾವು ರೈತರು, ಫುಲ್ಲು ರೈತರೇ ನಾವು. ಇದೇ ಕೆಲಸನೇ ಮಾಡೋದು. ಬಾಳೆ ಮರಕ್ಕೆ ಗೊಬ್ಬರ ಹಾಕಬೇಕು. ಮತ್ತು ಕಪ್ಪೆಲ್ಲ ಸ್ವಲ್ಪ ಮುಚ್ಚಿದೆಲ್ಲ ರೆಡಿ ಮಾಡಬೇಕು. ಈಗೇನು ನೀರು ಬೇಡ. ಈಗ ಮಳೆಗಾಲದಲ್ಲೇ ನೀರು ಜಾಸ್ತಿ ಆಗಿದೆ. ಜೋಳಾಗಿ ಎಲ್ಲ ಕೊಳೆಗಳು ಬರ್ತವೆ, ಬಂದಿದ್ದಾವೆ. 3 ಸಲ ಔಷಧಿ ಹೊಡೆದಾಯ್ತು. ಈಗ ಮತ್ತು ಇನ್ನೊಂದು ತಿಂಗಳು ಬಿಟ್ಟು ಗೊಬ್ಬರ ಹಾಕಿ ಬೇಸಾಯ ಮಾಡಬೇಕು. ಅಂದರೆ ದೂರದಲ್ಲಿ ಬಿಡಿಸ್ಬೇಕು, ಹತ್ತಿರ ಬಿಡಿಸ್ಬಾರ್ದು, ಬೇರೆ ಹಾಳಾಗ್ತವೆ. ದೂರದಲ್ಲಿ ಬಿಡಿಸಿ ಗೊಬ್ಬರ ಹಾಕಿ, ದನಿನ ಗೊಬ್ಬರ 2 ಬುಟ್ಟಿ ಹಾಕಬೇಕು. ಆಮೇಲೆ ಗೌರ್ಮೆಂಟ್ ಗೊಬ್ಬರ ಸೂಪಲ ಪಟಾಸ್ಗಳು ದೂರದಿಂದ ಹಾಕಬೇಕು. ಅಂತ ಕೂಡ ನೋಡಿ ಬಂತ ಮತ್ತು ಈಗ ಇದಾಗುತ್ತೆ.